ಮೂವಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೊಂದು ವ್ಯಾಲ್ಯೂ ಬೇಸ್ಡ್ ಸಿನಿಮಾ. ಅಂದರೆ ಸಿನಿಮಾಗಳು ಈ ಥರದ ಕಂಟೆಂಟ್ ಇಟ್ಕೊಂಡೇ ಇವತ್ತೊಂದು ದಿನ ಬರಬೇಕಾಗಿರೋದು. ತುಂಬ ವ್ಯಾಲ್ಯೂ ಇದೆ ಸಿನಿಮಾದಲ್ಲಿ. ಅಂದರೆ ಒಬ್ಬ ಕಾನೂನನ್ನು ಸ್ವತಃ ತಿಳ್ಕೊಂಡಂಥ ವ್ಯಕ್ತಿ ಹೇಗೆ ಅವನೇ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಯಾವ ರೀತಿಯಲ್ಲಿ ಹೋರಾಡ್ಬೋದು ಅನ್ನೋ ಥರದ್ದು ಒಂದು. ಆಮೇಲೆ ರಾಂಗ್ ಮೋಟಿವೇಶನ್ಸ್ ಹೆಂಗೆ ಆಗತ್ತೆ ಇವತ್ತೊಂದು ದಿನ, ಒಳ್ಳೆಯವರು ಹೆಂಗೆ ಕೆಟ್ಟವರಾಗಕ್ಕೆ ಸಾಧ್ಯ ಇದೆ, ಒಳ್ಳೆ ಮನಸ್ಥಿತಿಲಿರೋ ಹುಡುಗರಿಗೂ ಯಾವ ಥರ ಕೆಟ್ಟ ಪ್ರಚೋದನೆಗಳಾಗ್ತವೆ, ಇನ್ನೊಂದು ಕಡೆಗೆ ಅಧಿಕಾರದ ದುರುಪಯೋಗ ಆಗ್ಬೋದು, ಆ ಸ್ಥಾನಮಾನಗಳ ಬಗ್ಗೆ ನಮಗೆ ಇವತ್ತಿಗೂ ಇರೋ ಆಸೆಗಳಾಗ್ಬೋದು, ಅದರಿಂದ ಸ್ವಂತ ನಮ್ಮ ಸಂಬಂಧನೇ ನಾವು ಕಳ್ಕೊಳ್ಳೋವಂಥ ಸಿಚುವೇಶನ್ಸು. ಮನುಷ್ಯ ಯಾವ್ಯಾವ ಸ್ಥಿತಿಲಿ ಹೆಂಗೆ ಕೆಟ್ಟವನಾಗ್ತಾನೆ, ತುಂಬ ಈ ಥರದ್ದು ಎಷ್ಟೊಂದು ಸೋಷಿಯಲ್ ವ್ಯಾಲ್ಯೂಸ್ ಇದೆ. ಅಂದರೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಯಾವುದೇ ಸಿನಿಮಾ ಮಾಡೋರಿಗೆ. ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಏನಂದರೆ ಇವತ್ತಿನ ದಿನ ಯಾರೇ ಆಗಲಿ, ಎಂಥ ದೊಡ್ಡವರೇ ಸಿನಿಮಾ ಮಾಡಲಿ ಚಿಕ್ಕವರೇ ಸಿನಿಮಾ ಮಾಡಲಿ, ಸಿನಿಮಾ ಅನ್ನೋದು ಒಂದು ಸಾಂಸ್ಕೃತಿಕ ಜವಾಬ್ದಾರಿ. ಒಂದು ಮಾಧ್ಯಮವಾಗಿ ಅದು ಒಳ್ಳೆ ವಿಚಾರಗಳನ್ನೇ ಹೇಳಬೇಕು, ಜನಕ್ಕೆ ಒಳ್ಳೆ ವಿಷಯನೇ ತಗೊಂಡು ಹೋಗಬೇಕು, ಒಳ್ಳೆಯದನ್ನೇ ತಲುಪಿಸ್ಬೇಕು. ಜನಗಳು ಬಂದು ನೋಡ್ತಾರೋ ನೋಡಲ್ವೋ, ಜನಮನ್ನಣೆ ಪಡೆಯುತ್ತೋ, ಜನ ವಿಖ್ಯಾತಿ ಆಗತ್ತೆ, ಅದು ಸೆಕೆಂಡ್ರಿ. ಇವತ್ತಿನ ದಿನ ಕೆಟ್ಟ ಸಿನಿಮಾಗಳು ವಿಖ್ಯಾತಿ ಆಗ್ತವೆ, ಪ್ರಖ್ಯಾತಿ ಆಗ್ತವೆ, ಅಥವಾ ಅದೆಲ್ಲನೂ ಸೆಕೆಂಡ್ರಿನೇ. ನಾವು ಸಿನಿಮಾ ಮಾಡುವಾಗ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಥವಾ ಯಾವುದೇ ಒಳ್ಳೆ ಪ್ರೊಡ್ಯೂಸರ್ನ ಜವಾಬ್ದಾರಿ ಏನಂದರೆ ಒಂದು ಒಳ್ಳೆ ವಿಚಾರನ ಜನಗಳಿಗೆ ತಲುಪಿಸೋದು. ಆ ನಿಟ್ಟಿನಲ್ಲಿ ಈ ಸಿನಿಮಾ ತುಂಬ ಯಶಸ್ವಿ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಎಲ್ಲರ ಪ್ರಯತ್ನ ಚೆನ್ನಾಗಿದೆ. ಮೂಲವಾಗಿ ಸಿನಿಮಾದ ಮಾಡಿರೋರ್ದು ಉದ್ದೇಶನೇ ಚೆನ್ನಾಗಿದೆ, ಆ ಉದ್ದೇಶನೇ ಮುಖ್ಯ. ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಿ, ಜನಗಳು ಇಂಥ ಸಿನಿಮಾಗಳನ್ನ ನೋಡಿ ಎಲ್ಲರಿಗೂ ಹೇಳಿ ಬನ್ನಿ ನೋಡೋಣ. ಪದ್ಮ ಥಿಯೇಟರಲ್ಲಿ ಯಥಾಭವ ಸಿನಿಮಾ ಆಗಿದೆ, ರಿಲೀಸ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ನಾವೆಲ್ಲ ಬಂದು ನೋಡಿ ನಿಜವಾಗ್ಲೂ ಅಂದರೆ ಹೊಸ ಆಲೋಚನೆಗಳನ್ನ, ಚಿಂತನೆಗಳನ್ನ ತಲೆಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಥರ ನೀವು ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ತೆ. ಮೂವಿ ಚೆನ್ನಾಗಿದೆ, ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ, ಕನ್ನಡ